ಅಂಡ್ ಮುಖ್ಯವಾಗಿ ನಾವೆಲ್ಲರೂ ಮಾಡಬೇಕಾಗಿದ್ದು 1 ಗಂಟೆ ನಡೆಯೋದು. ಒಂದು ಹೊತ್ತು 5 ಗ್ರಾಮ್ 6 ಗ್ರಾಮ್ ಗ್ಲೂಕೋಸ್ ಅನ್ನ ಕ್ಲಿಯರ್ ಮಾಡಿದ್ರೆ ಮತ್ತೆ ಮತ್ತೆ ರಕ್ತಕ್ಕೆ ತುಂಬಿಕೊಳ್ಳೋ ಕೆಲಸ ನಡೆಯುತ್ತೆ ಇಡೀ ದಿವಸ. ಸೊ 1-1/4 ಗಂಟೆ ದಿವಸ ನಡೆದ್ರೆ ನೀವು ಮೂಲಭೂತವಾಗಿ ರೋಗದ ಸ್ಥಿತಿಯನ್ನ ದೂರ ಮಾಡ್ತೀರಾ ನಿಮ್ಮ ಮೈಯಲ್ಲಿ ಪ್ರತಿ ದಿವಸ. ಸೊ ಸಿರಿಧಾನ್ಯಗಳನ್ನ ತಿಂದು ದಿವಸ 1 ಗಂಟೆ ನಡೆದ್ರೆ, ಇನ್ನೂ ಬೇಕಂದ್ರೆ ಒಂದು 15 ದಿವಸ ಬೆಳಗ್ಗೆ ಎದ್ದಾಗ ಧ್ಯಾನ ಮಾಡ್ರಿ, ಆ ಉಸಿರಾಟವನ್ನ ಗಮನಿಸ್ರಿ. ಸೊ ಒಂದಿಷ್ಟು ಯೋಗ ಧ್ಯಾನ, ಒಂದಿಷ್ಟು ನಡಿಗೆ, ಇನ್ನೊಂದಷ್ಟು ಸಿರಿಧಾನ್ಯ, ನಿಮ್ಮ ನೆಮ್ಮದಿಯಾಗಿ ಜೀವನ ಮಾಡಬಹುದು. ಕ್ರಮವಾಗಿ ಅಕ್ಕಿ, ಗೋಧಿ, ರಾಗಿಯನ್ನ ಬಳಸ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವೀಗ ಈ ಸಿರಿಧಾನ್ಯಗಳನ್ನ ಹೊಸದಾಗಿ ಶುರು ಮಾಡಿದಾಗ, ಈಗ ಒಂದು 30-40 ಆಸುಪಾಸಿನ ವಯಸ್ಸಿನವರು ಶುರು ಮಾಡಿದಾಗ ಆಹಾರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿ ಅವರ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಆಗೋದು ಇದೆಯಾ? 2-3 ವಾರ ನಿಮ್ಗೆ ಮೋಸ್ಟ್ ಆಫ್ ದ ಪೀಪಲ್ ಸ್ಟಾರ್ಟ್ ಗೋಯಿಂಗ್ ಟು ಸ್ಟೂಲ್ಸ್ ಮೋರ್ ಆಫನ್. ಯಾಕಂದ್ರೆ ಇಷ್ಟು ದಿವಸ ಕಟ್ಕೊಂಡು ಪೇರ್ಕೊಂಡಿರೋದೆಲ್ಲ ಕಿತ್ಕೊಂಡು ವಾಪಸ್ ಬಂದ್ಬಿಡುತ್ತೆ ಅಷ್ಟೆ. ಸೊ ತುಂಬಾ ಜನಕ್ಕೆ ಈ ಸಿರಿಧಾನ್ಯಗಳನ್ನ ತಿಂದಾಗ ಒಂದು ವಾರದಲ್ಲಿ 3-4 ಸತಿ ಕಕ್ಕ ಮಾಡೋರು ವಾರದಲ್ಲಿ 20 ಸತಿ ಕಕ್ಕ ಮಾಡ್ಬೋದು, ದಿವಸಕ್ಕೆ 4-5 ಸತಿ. ಬಟ್ ಅದೆಲ್ಲ ಒಂದು 3 ವಾರ ಆದ್ಮೇಲೆ ಸೆಟಲ್ ಆಗುತ್ತೆ. ಎಲ್ಲರೂ ಬೆಳಗ್ಗೆ 1 ಸತಿ, ಸಾಯಂಕಾಲ 1 ಸತಿ ಕಕ್ಕ ಮಾಡ್ಬೋದು, ಅಥವಾ ಒಬ್ಬೊಬ್ರು ಒಂದೊಂದ್ ಸತಿ ಒಂದೇ ಸತಿ ಮಾಡುವಂತ ಸ್ಥಿತಿ ಬರುತ್ತೆ. ಸೊ ತುಂಬಾ ಜನಕ್ಕೆ ಈ ದಿಢೀರ್ ಅಂತ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ನಾವು ನಿಧಾನವಾಗಿ ಮಾಡ್ತೀವಿ, 2 ಹೊತ್ತು ಅಕ್ಕಿ ತಿಂತೀವಿ, 1 ಹೊತ್ತು ನವಣೆ ತಿಂತೀವಿ, ಆ ತರ ಮಾಡೋರು ಇದ್ದಾರೆ. ಬಟ್ ಹೆಂಗಾದ್ರೂ ಮಾಡ್ರಿ, 1-2 ತಿಂಗಳಲ್ಲಿ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಬಿಟ್ಟು ನಿಮ್ಮ ಎಲ್ಲ ಊಟ ಈ ಸಿರಿಧಾನ್ಯಗಳು ಇದ್ದಂಗೆ ನೋಡ್ಕೊಳ್ರಿ. ನಿಮಗೆ ಆರೋಗ್ಯ ಇನ್ನೊಂದು 2-3 ತಿಂಗಳಲ್ಲಿ ಅದಷ್ಟು ಕದೆ ಬಂದ್ಬಿಡುತ್ತೆ. ಸೊ ಇನ್ಫ್ಯಾಕ್ಟ್ ನೀವು ಎಲ್ಲ ನಿಲ್ಲಿಸಿ ಒಂದೇ ದಿವಸ ನಾಳೆಯಿಂದಾನು ಸಿರಿಧಾನ್ಯ ಶುರು ಮಾಡಿದ್ರು ನಿಮ್ಗೇನು ತೊಂದರೆ ಆಗೋದಿಲ್ಲ, ಗ್ಯಾರಂಟಿ. 2-3 ವಾರ ನಾನು ಹೇಳ್ದಂಗೆ ಹಿಂಗೆ ಹಂಗೆ ಆಗ್ಬೋದು, ಆಮೇಲೆ ಎಲ್ಲ ಸೆಟ್ಲ್ ಆಗುತ್ತೆ. ಹಾ, ಒಲೆ ಬೆಲ್ಲದಲ್ಲಿ ಫ್ರಕ್ಟೋಸ್ ಅಂಶ ಹೆಚ್ಚಿರುತ್ತೆ. ಸೊ ಆ ಸಿಹಿ ಸಿಗುತ್ತೆ ನಿಮ್ಗೆ, ಆದ್ರೆ ಫ್ರಕ್ಟೋಸ್ ಗ್ಲೂಕೋಸ್ ಹಾಕೋದಕ್ಕೆ ಸಮಯ ಬೇಕು ಮೈಯಲ್ಲಿ. ಸೊ ಗ್ಲೂಕೋಸ್ ಹೆಚ್ಚಾಗಿರೋ ಹಣ್ಣುಗಳನ್ನ ಸಿಹಿಯಾಗಿ ಬಳಸ್ಬೋದು ನೀವು. ಈಗ ಸಪೋಟ, ಮಾವಿನ ಹಣ್ಣು, ಹಲಸಿನ ಹಣ್ಣು, ಇವೆಲ್ಲ ಬಾಳೆಹಣ್ಣು, ಗ್ಲೂಕೋಸ್ ಇದೆ, ಕೊನೆಗೆ ಗ್ಲೂಕೋಸ್ ಬರುತ್ತೆ, ಬಟ್ ದಿಢೀರ್ ಅಂತ ಬರೋದಿಲ್ಲ. ಶುಗರ್ ತಿಂದಾಗ ಗ್ಲೂಕೋಸ್ ಒಂದೇ ಸ್ಟೆಪ್ ಅಲ್ಲಿ ಬರುತ್ತೆ, ಬೇರೆ ಹಣ್ಣುಗಳು ತಿಂದಾಗ ಫ್ರಕ್ಟೋಸ್ ಅಂಶ ಹೆಚ್ಚಾಗಿರೋದ್ರಿಂದ ಗ್ಲೂಕೋಸ್ ನಿಧಾನವಾಗಿ ಸೇರುತ್ತೆ. ಸೊ ನೀವು ಡಯಾಬಿಟಿಕ್ ಪೇಷಂಟ್ ಆಗಿದ್ರು ಸಿರಿಧಾನ್ಯಗಳನ್ನ ತಿಂತಾ ಇದ್ರೆ ಎಲ್ಲಾ ಹಣ್ಣುನು ನೀವು ದಿವಸ 1 ಹಣ್ಣು ತಿನ್ನೋದ್ರಲ್ಲಿ ಯಾವ ತೊಂದರೆನೂ ಆಗೋದಿಲ್ಲ ನೀವು. ಅದೇ ರೀತಿ ಓಲೆ ಬೆಲ್ಲ ಅಂತ ತಾಟ್ನಿಂಗು ಬೆಲ್ಲ, ಅದು ಸಿಹಿ, ನೀವು ಬಳಸ್ಬೋದು. ಕಷಾಯಗಳನ್ನ ಕುಡಿಯುವಾಗ 1-2 ಚಮಚ ಅಥವಾ 1-2 ತೊಟ್ಟು ಪಾನಕ ತರ ಮಾಡ್ಕೊಂಡು ಹಾಕೊಂಡು ಕುಡಿಯಬಹುದು. ಬಟ್ ಇಜ್ಜುಲ್ ಪುಡಿ ಅದ್ರ ಬಗ್ಗೆ ಹೇಳೋದು ಮರ್ತು ಹೋಗಿದ್ದೀನಿ. ಇನ್ಫ್ಯಾಕ್ಟ್ ದ ವೇ ಟು ಕ್ಲೀನ್ ಯುವರ್ ಟೀತ್ ಅಂಡ್ ಮೌತ್ ಈಸ್ ಆಕ್ಟಿವೇಟೆಡ್ ಚಾರ್ಕೋಲ್. ಇಜ್ಜುಲು ಪುಡಿ ಸೂರ್ಯನಿಗೆ ಬೆಳಕಿಗೆ ಚೆನ್ನಾಗಿ ತೋರಿಸ್ಬಿಟ್ಟು ಪುಡಿ ಮಾಡಿಕೊಂಡು ಹಲ್ಲುಜ್ಜಿಕೊಳ್ಳಿ. ಒಂಚೂರು ಉಪ್ಪು ಬೇಕಾದ್ರೆ 1 kg 1 ಲವಂಗ ಹಾಕಿ ಪುಡಿ ಮಾಡಿಕೊಂಡು ಹಲ್ಲುಜ್ಜಿದ್ರೆ ದ ಬೆಸ್ಟ್ ಮೆಥಡ್ ಆಫ್ ಕ್ಲೀನಿಂಗ್ ಯುವರ್ ಟೀತ್ ಇನ್ ದ ಮಾರ್ನಿಂಗ್. ನೋ ಅದರ್ ಮೆಥಡ್ ಈಸ್ ಬೆಟರ್ ದ್ಯಾನ್ ದಿಸ್. ಈಗ ಬೆಂಗಳೂರು, ಮೈಸೂರು, ತುಂಬಾ ಕಡೆ ಈಗ ಸಿರಿಧಾನ್ಯಗಳ ಹೋಟೆಲ್ಗಳು ಶುರು ಆಗಿವೆ. ಐ ಹೋಪ್ ಎವ್ರಿ ಟೌನ್ ಅಂಡ್ ವಿಲೇಜ್ ವಿಲ್ ಹ್ಯಾವ್ ಸಿರಿಧಾನ್ಯ ಹೋಟೆಲ್ಗಳು. ಸೊ ದಟ್ ಡಯಾಬಿಟಿಕ್ ಪೇಷಂಟ್ಸ್ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಮತ್ತೆ ಈ ಬಿಳಿ ಅಕ್ಕಿ, ಗೋಧಿ, ಚಪಾತಿ ತಿನ್ಲಕ್ಕೆ ಆಗದೆ ಇರಂಗೆ ಆಗ್ಬೇಕು. ಐ ಹೋಪ್ ಇಟ್ ವಿಲ್ ಹ್ಯಾಪನ್ ಇನ್ ನೆಕ್ಸ್ಟ್ ಕಮಿಂಗ್ 5 years. ಎಲ್ಲ ಕಡೆ ಬರುತ್ತೆ ಅಂತ ನನಗೆ ಆಸೆ ಇದೆ. ಈ ಧಾನ್ಯಗಳ ಜೊತೆಯಲ್ಲಿ ಬಿದಿರಿನ ಅಕ್ಕಿ ಇದೆ ಅನ್ನುವಂತ ಒಂದು ಪ್ರತೀತಿ ಇದೆ. ಬಿದಿರಕ್ಕಿ ಬಿದಿರಕ್ಕಿ 12 ವರ್ಷ 16 ವರ್ಷಕ್ಕೆ ಒಂದ್ಸತಿ ಬರೋದು. ಅದು ನಮ್ಮ ಆಹಾರ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ನಾವು ಎಲ್ಲಾ ಜನಕ್ಕೆ ಬೇಕಾದಷ್ಟು ಬೆಳೆಯಕ್ಕೆ ಆಗೋದಿಲ್ಲ. ಬಿದಿರಕ್ಕದಲ್ಲಿ ನಾರಿನಂಶ 2.8% ಏನೋ ಇದೆ, ಬಟ್ ಅದು ನಮ್ಮ ಆಹಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಿದಿರಕ್ಕಿ ಯಾವಾಗಾದ್ರೂ ಸಿಕ್ಕಿದಾಗ ಅದು ಬೆಳೆಯೋದೇ 12 ವರ್ಷಕ್ಕೆ ಒಂದ್ಸತಿ ಆ ತರ ಅದು. ಸೊ ಬಿದಿರಕ್ಕಿ ನಮ್ಮ ಊಟ ಆಗೋದಕ್ಕೆ ಸಾಧ್ಯ ಆಗಲ್ಲ. ನಮ್ ತಲೆ ಶೀತ, ಕೋಲ್ಡ್ ಅಂಶಗಳು, ಈ ಸೈನಸಸ್ ಎಲ್ಲ ಕಫದಿಂದ ತುಂಬಿಕೊಂಡಿರೋದು, ಅದಕ್ಕೆ ಅತಿ ಅದ್ಭುತವಾದ ಆಹಾರ ನವಣೆ ಅಕ್ಕಿ, ಸಾಮೆ ಅಕ್ಕಿ ಮತ್ತು
ಅರಿಶಿನ ಶುಂಠಿ ಕಷಾಯಗಳು. ಬೆಳಗ್ಗೆ ಎದ್ದು ಶುಂಠಿ ಕಷಾಯ, ಸಾಯಂಕಾಲ ಅರಿಶಿನ ಕಷಾಯ. ಈ ಕಾಫಿ ಟೀ ಕುಡಿಯೋದನ್ನ ನಿಲ್ಸಿದ್ರೆ ಸಾಕು, ನಿಮ್ಗೆ ಈ ಶೀತ ಹೋಗುತ್ತೆ. ಅರಿಶಿನ ಕಷಾಯ ಬೆಳಗ್ಗೆ, ಸಾಯಂಕಾಲ ಶುಂಠಿ ಕಷಾಯ. ಊಟ ಮಾಡಕ್ ಮುಂಚೆ ಹೊಟ್ಟೆ ಖಾಲಿ ಇರಬೇಕು. 6 ವಾರದಲ್ಲಿ ನಿಮಗೆ ವಾಸಿ ಆಗುತ್ತೆ. ಈ ಹಾಲು, ಸಕ್ಕರೆ, ಕಾಫಿ, ಟೀ ಕುಡಿಯೋದು ನಿಲ್ಸಿದ್ರೆ ಸಾಕು, ನಿಮ್ಗೆ ತೊಂದರೆಗಳು ಅರ್ಧಕ್ಕರ್ಧ ವಾಸಿ ಆಗ್ತವೆ. ನಿಮ್ಮ ಹಿಡಿಯಷ್ಟು ಸಿರಿಧಾನ್ಯ, ಅರ್ಧ ಹಿಡಿಯಷ್ಟು ದ್ವಿದಳ ಧಾನ್ಯ ಅಂದ್ರೆ ಬೇಳೆ ಕಾಳು. ಅದು ನನ್ನ ಹಿಡಿ ನಿಮಗಲ್ಲ, ನಿಮ್ಮ ಹಿಡಿ ನಿಮಗೆ. ಹಾರ್ಟ್ ಬ್ಲಾಕ್ಸ್, ಯಾವುದು ಧಾನ್ಯ ಬಳಸಿದ್ರು ನಿಮ್ಮ ಹಾರ್ಟ್ ಬ್ಲಾಕ್ 6 ವಾರದಲ್ಲಿ ಕರಗೋಗುತ್ತೆ. ಇನ್ನೂ ಬೇಗ ಆಗ್ಬೇಕು ಅಂದ್ರೆ ಸೋರೆಕಾಯಿ ರಸ, ಹೀರೆಕಾಯಿ ರಸ, ಸೀಮೆ ಬದನೆಕಾಯಿ ರಸ. ಇನ್ನೂ ಬೇಡ, ನಮ್ಗೆ ಸಿಗೋದಿಲ್ಲ ಇವೆಲ್ಲ ಅಂದ್ರೆ ಸಿಹಿ ಗುಂಬಳಕಾಯಿ ಬೇಡ, ಬೂದುಗುಂಬಳಕಾಯಿ ಬೇಡ, ಕೊತ್ತಂಬರಿ ಸೊಪ್ಪು ಬೇಡ, ಸಬ್ಸಿಗೆ ಸೊಪ್ಪು. ದಿವಸ ಬೆಳಗ್ಗೆ ಎದ್ದು ಒಂದು ಕಟ್ಟು ಹುಣಸೆ ನೀರಿನಲ್ಲಿ ನೆನೆಸ್ಬಿಟ್ಟು, ಕೆಮಿಕಲ್ಸ್ ಇದ್ರೆ ಹೋಗುತ್ತೆ, ಶುದ್ಧ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ದಿವಸ ಖಾಲಿ ಹೊಟ್ಟೆಗೆ ಕುಡೀರಿ. 21 ದಿವಸಕ್ಕೆ ನಿಮ್ಮ ಬ್ಲಾಕ್ ಕರ್ಗೋಗುತ್ತೆ. ಜಾಸ್ತಿ ಟೈಮು ಬೇಕಾಗಿಲ್ಲ. ಅದ್ರ ಜೊತೆಗೆ ಆರ್ಕ ಸಾಮೆ ಊಟ ಮಾಡಿದ್ರೆ ಮುಗಿದೋಯ್ತು, ನೋ ಪ್ರಾಬ್ಲಮ್ ಅಟ್ ಆಲ್. ಸರ್, ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅಂದ್ರೆ ಡಯಾಲಿಸಿಸ್ ನಡೀತಾ ಇದೆ ವಾರಕ್ಕೆ. ಡಯಾಲಿಸಿಸ್ ಮಾಡಿಕೊಂಡದ ಮೇಲೆ ಮತ್ತೆ ನಿಮ್ಮ ಮೂತ್ರಪಿಂಡವನ್ನ ಪುನರುತ್ಥಾನ ಮಾಡೋದು ಆಲ್ಮೋಸ್ಟ್ ನಿಲ್, ಆ ಚಾನ್ಸೇ ಇಲ್ಲ. ಸೊ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಶುರು ಆಗಿದೆ, ಕ್ರಿಯಾಟಿನಿನ್ 8 ಇದೆ, 10 ಇದೆ, ಯೂರಿಯಾ 100 ಇದೆ ಅಂದ್ರೆ ನೀವು ಆರ್ಕ ಸಾಮೆ ಕೊರ್ಲೆ ತಿನ್ನಕ್ ಶುರು ಮಾಡಿದ್ರೆ 6 ತಿಂಗಳಲ್ಲಿ ಮೆತ್ತಿಗೆ ಕಮ್ಮಿ ಆಗ್ತಾ ಬರುತ್ತೆ. Hundreds of people have got cured themselves like this, not 1, 2, 3. But ಡಯಾಲಿಸಿಸ್ ಮಾಡ್ಕೊಳಕ್ ಶುರು ಮಾಡಿದ ಮೇಲೆ ಆ ಕಿಡ್ನಿ, ದೇ ಕಿಲ್ ದ ಕಿಡ್ನಿ. ದೇರ್ ಇಸ್ ನೋ ವೇ ಯು ಕ್ಯಾನ್ ಗೆಟ್ ಇಟ್ ಬ್ಯಾಕ್. ಅಟ್ ದ ಮೋಸ್ಟ್ ಈ ಆರ್ಕ ಸಾಮೆ ತಿನ್ನೋದ್ರಿಂದ ನಿಮ್ಮ ತೊಂದರೆಗಳು ಕಮ್ಮಿ ಆಗಿರ್ತವೆ. ಡಯಾಲಿಸಿಸ್ ಮಾಡ್ಕೊಳ್ತಾ ಇರೋರು ಎಸ್ಪೆಷಲಿ 6 ತಿಂಗಳು 8 ತಿಂಗಳು ಮಾಡಿದ ಮೇಲೆ ವಾಪಸ್ ಬರೋದು ಕಷ್ಟ. ಈಗ 1 ತಿಂಗಳಾಯ್ತು, 2 ತಿಂಗಳಾಯ್ತು ಅಂದ್ರೆ ಪ್ರಯತ್ನ ಮಾಡ್ಬೋದು. ಮೆತ್ತಿಗೆ ಕೆಲವು ಹೋಮಿಯೋಪತಿ ಔಷಧಿಗಳಿದೆ, ಅದನ್ನು ಕೊಟ್ಕೊಂಡು ಮತ್ತೆ ವಾಪಸ್ ಬರ್ಬೋದು. ಬಟ್ ಒಂದ್ಸತಿ ಶುರು ಆದ್ಮೇಲೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸರ್, ಸೋರಿಯಾಸಿಸ್ಗೆ ಏನಾದ್ರು? ಸೋರಿಯಾಸಿಸ್ಗೆ ಹೊಂದಲ್ಗ ಸೊಪ್ಪು, ಎಳ್ಳೆಣ್ಣೆ ಮತ್ತು ಕೊರ್ಲೆ ಅಕ್ಕಿ. ಕೊರ್ಲೆ ಅಕ್ಕಿ ತ್ವಚದ್ದು ತುಂಬಾ ಅಂಶಗಳನ್ನ ಕ್ಲೀನ್ ಮಾಡುತ್ತೆ.